ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ತುಂಬಾ ರುಚಿಯಾಗಿರುವಂಥ ಸಾಂಬಾರು ಮಾಡೋದು ನೋಡೋಣ. ಯಾರೆಲ್ಲ ಸಾಂಬಾರು ಒಂದೇ ಥರ ತಿಂದು ಬೇಜಾರಾಗಿರುತ್ತೋ ಈ ತೆಲಂಗಾಣ ಸ್ಟೈಲಲ್ಲಿ ಒಂದ್ಸಲಿ ಸಾಂಬಾರು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ತೊಗರಿಬೇಳೆ, ಹುರಿದಿಟ್ಕೊಂಡಿರೋಂಥ ಶೇಂಗಾ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಾತ್ರೆಗೆ ಒಂದು ಈರುಳ್ಳಿ, ಟೊಮೆಟೊ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ರುಬ್ಕೊಂಡಿರುವಂಥ ಪೇಸ್ಟು, 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಒಂದೇ ಥರ ಸಾಂಬಾರು ತಿಂದು ನಮಗೂ ಬೇಜಾರಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ಆ ಊರಿಗೆ ಹೋಗಿ ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದು. ನಾನಂತೂ ಅಂದ್ಕೊಂಡಿದ್ದೆ ಬರುತ್ತೋ ಇಲ್ವೋ ಈ ಥರ ಟೇಸ್ಟಾಗಿರೋ ಸಾಂಬಾರು ಅಂತ. ಟ್ರಸ್ಟ್ ಮಿ ಗೈಸ್, ಸೂಪರಾಗಿದೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದಕ್ಕಂತೂ ನುಗ್ಗೆಕಾಯಿ ಹಾಕ್ಕೊಳ್ಳೇಬೇಕು. ನುಗ್ಗೆಕಾಯಿ ಹಾಕ್ಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನುಗ್ಗೆಕಾಯಿ ಬೇಯೋದಕ್ಕೆ ನೀರು ಜಾಸ್ತಿ ಬೇಕು. ಈ ಸಾಂಬಾರಂತೂ ಬೇಯ್ತಾ ಬೇಯ್ತಾ ತುಂಬಾ ಗಟ್ಟಿ ಆಗುತ್ತೆ. ಅದರ ರುಚಿ ಕೂಡ ಅದ್ಭುತವಾಗಿರುತ್ತೆ. ಹುಣಸೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಜನಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ತೊಗರಿಬೇಳೆ ಅಂತ ತೊಗೊಂಡ್ರೆ 1 ಹಿಡಿಯಷ್ಟು ತೊಗರಿಬೇಳೆ, 1 ಹಿಡಿಯಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಕುದಿತಾ ಇರೋಂಥ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲಿ 2 ಸ್ಪೂನಷ್ಟು ಎಣ್ಣೆ ಕಾಯಿಸಿಟ್ಕೊಂಡು ಸ್ವಲ್ಪ ಸಾಸಿವೆ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಅನ್ನಕ್ಕೆ ನಾನು ಟೇಸ್ಟ್ ಮಾಡಿದ್ದೀನಿ, ಅಥವಾ ಮುದ್ದೆಗೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ತುಂಬ ರುಚಿಯಾಗಿರುತ್ತೆ. ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.